सुनाओ, सत्य पिता से रिश्ता जुटा लो, सत्य पिता से रिश्ता जुटा लो जी। भारत को तुम स्वर्ग बना लो, शिव सागर से मिलन मनाओ, शिव सागर से मिलन मनाओ। शिव सागर भारत में आए, भारत में आए, भारत में आए। गीता ज्ञान की महिमा सुनाए, महिमा सुनाए, महिमा सुनाए। ईर्ष्या वैर की भावना छोड़ो, ईर्ष्या वैर की भावना छोड़ो, शिव सागर से रिश्ता अब जोड़ो, शिव सागर से मिलन मनाओ, शिव सागर से मिलन मनाओ। ಓಂ ಶಾಂತಿ. ಮುರಳಿ ತಾರೀಕು 28/5/21। मीठे बच्चे, बाप द्वारा तुम्हें जो सृष्टि के आदि मध्यांत की नॉलेज मिली है, इसे ही तुम्हें बुद्धि में रखना है, रखते हो, इसलिए तुम हो सुदर्शन चक्रधारी। मीठे बच्चे, बाप द्वारा तुम्हें जो सृष्टि के आदि मध्यांत की नॉलेज मिली है, इसे ही तुम बुद्धि में रखते हो, इसलिए तुम हो ಸ್ವದರ್ಶನ್ ಚಕ್ರಧಾರಿ. ಮಧುರ ಮಕ್ಕಳೇ, ತಂದೆ ಮೂಲಕ ತಮಗೆ ಯಾವ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಸಿಕ್ಕಿದೆ, ಅದಷ್ಟನ್ನೇ ನೀವು ಬುದ್ಧಿನಲ್ಲಿ ಇಟ್ಕೋಬೇಕು. ಅದರಿಂದ ತಾವುಗಳು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಿ. ಪ್ರಶ್ನೆ: रूह को पावन बनाने के लिए रूहानी बाप कौन सा इंजेक्शन लगाते हैं? ಆತ್ಮನಿಗೆ ಪಾವನ ಮಾಡೋದಕ್ಕಾಗಿ, ಆತ್ಮನನ್ನು ಪಾವನಗೊಳಿಸೋದಕ್ಕಾಗಿ ಆತ್ಮದ ತಂದೆ ಯಾವ ಇಂಜೆಕ್ಷನನ್ನು ಹಾಕ್ತಾರೆ? उत्तर: मनमनाभव का इंजेक्शन। ये इंजेक्शन रूहानी बाप के सिवाय कोई लगा नहीं सकता है. ಈ ಮನ್ಮನಾಭವದ ಇಂಜೆಕ್ಷನ್, ಮನ್ಮನಾಭವ ಅಂದರೆ ತಂದೆ ನೆನಪು. ಈ ಇಂಜೆಕ್ಷನನ್ನು ಆತ್ಮೀಯ ತಂದೆ ಹೊರತಾಗಿ ಇನ್ಯಾರೂ ಮಾಡೋಕ್ಕಾಗಲ್ಲ. ಬಾಪ್ कहते हैं, बच्चे तुम मुझे याद करो, बस याद से ही ಆತ್ಮ ಪಾವನ್ ಬನ್ ಜಾಯೇಗಿ. ತಂದೆಯವರು ಹೇಳೋದು, ಮಧುರ ಮಕ್ಕಳೇ, ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ ಸಾಕು, ನೆನಪಿನಿಂದಲೇ ಆತ್ಮ ಪಾವನಗೊಳ್ಳುತ್ತೆ. इसमें संस्कृत आदि पढ़ने की भी जरूरत नहीं है. ಇದರಲ್ಲಿ ಸಂಸ್ಕೃತ ಎಲ್ಲ ಅಧ್ಯಯನ ಮಾಡಬೇಕು ಅವಶ್ಯಕತೆ ಇಲ್ಲ. बाप तो हिंदी में सीधे शब्दों में सुनाते हैं. ತಂದೆಯವರು ಹಿಂದಿ ಭಾಷೆಯಲ್ಲಿ ಸರಳ ಶಬ್ದಗಳಲ್ಲಿ ಜ್ಞಾನ ತಿಳಿಸ್ತಾರೆ. रूह को जब ये निश्चय हो जाता है कि रूहानी बाप हमें पावन बनने की युक्ति बता रहे हैं, तो विकारों को छोड़ती जाती है. ಆತ್ಮನಿಗೆ ಯಾವಾಗ ನಿಶ್ಚಯ ಬಂದ್ಬಿಡುತ್ತೆ, ಆತ್ಮೀಯ ತಂದೆ ನಮ್ಮನ್ನು ಪಾವನ ಮಾಡುವಂತಹ ಉಪಾಯವನ್ನು ಹೇಳ್ಕೊಡ್ತಿದ್ದಾರೆ, ಯಾವಾಗ ಈ ನಿಶ್ಚಯ ಆತ್ಮನಿಗೆ ಬರುತ್ತೆ, ಆಗ ಆತ್ಮ ವಿಕಾರಗಳನ್ನು ಬಿಡ್ತಾ ಹೋಗುತ್ತೆ. ಓಂ ಶಾಂತಿ. ओम शांति का अर्थ तो बच्चों को समझाया है. आत्मा अपना परिचय देती है, मैं, मेरा स्वरूप शांत है, मेरा रहने का स्थान
शांति धाम है, जिसको परम धाम निर्वाण धाम भी कहा जाता है. ಓಂ ಶಾಂತಿ ಅರ್ಥವನ್ನು ತಂದೆಯವರು ಬಹಳಷ್ಟು ಸಲ ತಿಳಿಸ್ಕೊಟ್ಟಿದ್ದಾರೆ. ಓಂ ಶಾಂತಿ ಅಂದರೆ ಆತ್ಮ ತನ್ನ ಪರಿಚಯ ಕೊಡುತ್ತೆ. ನನ್ನ ಸ್ವರೂಪ ಶಾಂತವಾಗಿದೆ, ನಾನಿರುವಂತಹ ಸ್ಥಾನವೂ ಸಹ ಶಾಂತಿಧಾಮ ಆಗಿದೆ. ಯಾವುದಕ್ಕೆ ಪರಮಧಾಮ ನಿರ್ವಾಣಧಾಮ ಅಂತ ಕರೆಯಲಾಗುತ್ತೆ. ಬಾಪ್ भी कहते हैं कि देह अभिमान छोड़ देही अभिमानी बनो, बाप को याद करो, वो पतित पावन है. ತಂದೆಯವರು ಸಹ ಇದನ್ನೇ ಹೇಳೋದು. ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ, ತಂದೆಯವರೇ ಪತಿತ ಪಾವನರಾಗಿದ್ದಾರೆ. ये कोई भी नहीं जानते हैं कि हम आत्मा हैं, यहाँ आए हैं ಪಾಠ ಬಚಾನೆ. ಇದು ಯಾರೊಬ್ಬರಿಗೂ ಸಹ ಈ ಜಗತ್ತಲ್ಲಿ ಗೊತ್ತಿಲ್ಲ. ನಾವು ಆತ್ಮಗಳಾಗಿದ್ದೀವಿ, ಈ ಜಗತ್ತಿಗೆ ನಾವು ಪಾತ್ರ ಅಭಿನಯಿಸೋದಕ್ಕೋಸ್ಕರ ಬಂದಿದ್ದೀವಿ. अब ड्रामा पूरा होता है, वापस जाना है. ಈಗ ಆತ್ಮದ ನಾಟಕ ಮುಕ್ತಾಯಗೊಳ್ಳುತ್ತೆ, ಆತ್ಮ ವಾಪಸ್ ಹೋಗುತ್ತೆ. इसलिए कहते हैं मुझे याद करो, तुम्हारे विकर्म विनाश होंगे. ಅದಕ್ಕೋಸ್ಕರನೇ ತಂದೆ ಹೇಳೋದು, ನನ್ನೊಬ್ಬನನ್ನೇ ನೆನಪು ಮಾಡಿ, ನಿಮ್ಮ ವಿಕರ್ಮ ವಿನಾಶಗೊಳ್ಳುತ್ತೆ. इसको ही संस्कृत में कहते हैं ಮನ್ಮನಾಭವ. ಇದನ್ನೇ ಸಂಸ್ಕೃತದಲ್ಲಿ ಮನ್ಮನಾಭವ ಅಂತ ಕರೆಯಲಾಗುತ್ತೆ. बाप ने कोई संस्कृत में नहीं कहा है, बाप तो हिंदी भाषा में समझाते हैं. ತಂದೆಯವರು ಇದನ್ನು ಸಂಸ್ಕೃತದಲ್ಲೇನು ಹೇಳಲಿಲ್ಲ, ತಂದೆಯವರು ಹಿಂದಿ ಭಾಷೆನಲ್ಲೇ ತಿಳಿಸೋದು. जैसे गवर्नमेंट कहती है एक ही हिंदी भाषा होना चाहिए, बाप ने भी वास्तव में हिंदी में समझाया है. ಸರ್ಕಾರನೂ ಸಹ ಹೇಳುತ್ತಲ್ಲ, ಒಂದೇ ಭಾಷೆ ಇರಲಿ, ಹಿಂದಿ ಇರಲಿ ಅಂತ. ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ಹೇಳುತ್ತೆ. ಹಾಗೆ ತಂದೆಯವರು ಸಹ ಹಿಂದಿನಲ್ಲೇ ಈ ಜ್ಞಾನ ತಿಳಿಸ್ತಾ ಹೋಗ್ತಾರೆ. परंतु इस समय अनेक धर्म मठ पंथ होने के कारण भाषाएं भी अनेक प्रकार के कर दिया है. ಈ ಸಮಯದಲ್ಲಿ ಅನೇಕ ಧರ್ಮಗಳು, ಮಠಗಳು, ಪಂಥಗಳು ಆಗಿರೋದ್ರಿಂದ ಭಾಷೆಗಳನ್ನು ಸಹ ಅನೇಕ ಪ್ರಕಾರದಲ್ಲಿ ಮಾಡಿಬಿಟ್ರು. सतयुग में इतनी भाषाएं नहीं होती है जितने यहाँ है. ಸತ್ಯುಗದಲ್ಲಿ ಇಷ್ಟೊಂದು ಭಾಷೆಗಳಿರಲ್ಲ. ಎಷ್ಟು ಈ ಕಲಿಯುಗದಲ್ಲಿ ಭಾಷೆಗಳಿರುತ್ತೋ, सत्युगದಲ್ಲಿ ಒಂದೇ ಭಾಷೆ ಇರುತ್ತೆ. गुजरात में रहने वालों की भाषा अलग है. जो जिस गांव में रहते हैं वो वहाँ की भाषा जानते हैं. अनेक मनुष्य हैं, अनेक भाषाएं हैं. ಇಲ್ಲಿ ಗುಜರಾತಲ್ಲಿರುವಂಥವ್ರದ್ದೇ ಭಾಷೆ ಬೇರೆ ಇರುತ್ತೆ. ಯಾವ್ಯಾವ ಸ್ಟೇಟಲ್ಲಿ ಇರ್ತಾರೆ, ಯಾವ್ಯಾವ ಪ್ರಾಂತದಲ್ಲಿ ಇರ್ತಾರೆ, ಅಲ್ಲಿ ಭಾಷೆ ಅಲ್ಲಿ ಮಾತಾಡ್ತಾರೆ. ಅನೇಕ ಮನುಷ್ಯರು, ಅನೇಕ ಪ್ರಾಂತಗಳು, ಅನೇಕ ಭಾಷೆಗಳು. सतयुग में एक ही धर्म एक ही भाषा थी. अभी तुम बच्चों को सृष्टि के आदि मध्य अंत की नॉलेज बुद्धि में है, ये कोई ಶಾಸ್ತ್ರ में नहीं है. ಈಗ ತಾವು ಮಕ್ಕಳ ಬುದ್ಧಿನಲ್ಲಿ ಇಡೀ ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿನಲ್ಲಿದೆ. ಇದು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ऐसा कोई शास्त्र नहीं जिसमें नॉलेज हो. न कल्प की आयु का लिखा हुआ है, न किसी को मालूम है. सृष्टि तो एक ही है, सृष्टि का चक्र फिरता रहता है. ಇದು ಯಾವುದೂ ಶಾಸ್ತ್ರದಲ್ಲೂ ಇಲ್ಲ, ಕಲ್ಪದ ಆಯುಷ್ಯೂ ಸಹ ಬರೆದಿಲ್ಲ. ಅದರಿಂದ ಯಾರಿಗೂ ಸಹ ಗೊತ್ತಿಲ್ಲ ಇದು ಜ್ಞಾನ. ಸೃಷ್ಟಿ ಇರೋದು ಒಂದೇನೆ, ಇದು ಚಕ್ರ ಸುತ್ತಾ ಇರುತ್ತೆ. ಈ ಸೃಷ್ಟಿ ನಾಟಕ ಅನ್ನೋದು ತಿರುಗ್ತಾ ಇರುತ್ತೆ. ನೈ ಸೆ ಪುರಾನಿ, पुरानी से नहीं बनती है. इसको कहा जाता है स्वदर्शन चक्र. जिसको इस चक्र का नॉलेज है उसको कहा जाता है ಸ್ವದರ್ಶನ ಚಕ್ರಧಾರಿ. ಈ ಚಕ್ರ ಹೊಸದರಿಂದ ಹಳೇದು, ಹಳೇದರಿಂದ ಹೊಸದಾಗ್ತಾ ಇರುತ್ತೆ. ಇದಕ್ಕೆ ಕರೆಯಲಾಗುತ್ತೆ ಸ್ವದರ್ಶನ ಚಕ್ರ. ಯಾರ ಬುದ್ಧಿನಲ್ಲಿ ಇದು ಚಕ್ರದ ಜ್ಞಾನ ಇದೆ, ಈ ಚಕ್ರದ ಜ್ಞಾನ ಯಾರ ಬುದ್ಧಿನಲ್ಲಿ ಇರುತ್ತೋ ಅವ್ರಿಗೆ ಕರೆಯಲಾಗುತ್ತೆ ಸ್ವದರ್ಶನ ಚಕ್ರಧಾರಿಗಳು ಅಂತ. आत्मा को ज्ञान रहता है ये सृष्टि चक्र कैसे फिरता है. फिर उन्होंने कृष्ण को, विष्णु को स्वदर्शन चक्र दे देते हैं. ಆತ್ಮಕ್ಕೆ ಜ್ಞಾನ ಬಂದುಬಿಡುತ್ತೆ, ಆತ್ಮಕ್ಕೆ ಅರಿವಾಗುತ್ತೆ ಈ ಸೃಷ್ಟಿ ಚಕ್ರ ಹೇಗೆ ಸುತ್ತುತ್ತೆ. ಆದರೆ ಭಕ್ತಿನಲ್ಲಿ ಕೃಷ್ಣನಿಗೆ, ವಿಷ್ಣುವಿಗೆ ಸ್ವದರ್ಶನ ಚಕ್ರವನ್ನು ತೋರಿಸ್ಬಿಟ್ಟಿದ್ದಾರೆ. अब आप समझाते हैं उन्हों को तो नॉलेज भी नहीं था.
सृष्टि के आद्यद्यंत का नॉलेज बाप ही देते हैं. ವಿಷ್ಣುವಿಗಾಗಲಿ ಕೃಷ್ಣನಿಗಾಗಲಿ ಸುದರ್ಶನ ಚಕ್ರದ ಜ್ಞಾನನೇ ಗೊತ್ತಿರಲ್ಲ. ಈ ಜ್ಞಾನ ತಿಳಿಸುವಂಥವರು ಸ್ವಯಂ ತಂದೆ ಆಗಿದ್ದಾರೆ. ये है सुदर्शन चक्र. बाकी कोई हिंसा की बात नहीं है जिससे गला कट जाए. ಸುದರ್ಶನ ಚಕ್ರದಿಂದ ಹಿಂಸೆಯನ್ನು ಮಾಡಿದ್ರು ಅಂತ ತೋರಿಸ್ತಾರೆ ಶಾಸ್ತ್ರದಲ್ಲಿ. ಬೇರೆಯವರ ಕತ್ತನ್ನು ಕಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರು ಅಂತ. ಆದರೆ ಆ ಥರ ಹಿಂಸೆಯ ಮಾತು ಸುದರ್ಶನ ಚಕ್ರದಿಂದ ಆಗಲ್ಲ. ये सब झूठ लिख दिया है. ಇದೆಲ್ಲ ಸುಳ್ಳನ್ನು ಬರೆದ್ಬಿಟ್ಟಿದ್ದಾರೆ. ಸುದರ್ಶನ ಚಕ್ರದಿಂದ ಇಂತಿಂಥವರನ್ನು ಕೊಲೆ ಮಾಡಿದ್ರು, ಇಂತಿಂಥವರ ಕತ್ತನ್ನು ಕಟ್ ಮಾಡಿದ್ರು, ಇದೆಲ್ಲ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಬಟ್ ಇದೆಲ್ಲ ಯಾವುದೂ ಇಲ್ಲ. ये नॉलेज बाप के सिवाय कोई मनुष्य मात्र दे नहीं सकते. मनुष्य को कभी भगवान भी नहीं कह सकते हैं. जबकि ब्रह्मा विष्णु शंकर को भी देवता कहा जाता है. इನ್ನು ಮನುಷ್ಯರಿಗೆ ಭಗವಂತ ಅಂತ ಹೇಳೋ ಮಾತೇ ಇಲ್ಲ. ಬ್ರಹ್ಮ ವಿಷ್ಣು ಶಂಕರಿಗೂ ಸಹ ದೇವತಾ ಅಂತ ಕರೀಲಾಗುತ್ತೆ. जो बाप की महिमा है वो देवताओं की भी नहीं है. ಪರಮಾತ್ಮನ ಮಹಿಮೆನೇ ಬೇರೆ, ಅದು ದೇವತೆಗಳ ಮಹಿಮೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. बाप जो राजयोग सिखा रहे हैं ऐसे नहीं कहेंगे बच्चों की भी वही महिमा है जो बाप की है. बच्चे फिर पुनर्जन्म लेते हैं, बाप तो पुनर्जन्म में नहीं आते हैं. ಮಕ್ಕಳ ಮಹಿಮೆನೇ ಬೇರೆ ಇರುತ್ತೆ, ತಂದೆ ಮಹಿಮೆನೇ ಬೇರೆ ಇದೆ. ಮಕ್ಕಳು ಪುನರ್ಜನ್ಮದಲ್ಲಿ ಬರ್ತಾರೆ, ತಂದೆಯವರು ಪುನರ್ಜನ್ಮದಲ್ಲಿ ಬರಲ್ಲ. बच्चे बाप को याद करते हैं. ऊंचे ते ऊंच भगवान हैं, वो सदा पावन है. बच्चे पावन बन फिर पतित बनते हैं. ಮಕ್ಕಳು ತಂದೆಯ ನೆನಪು ಮಾಡ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರು ಸದಾಕಾಲ ಪಾವನ ಆಗಿರ್ತಾರೆ. ಆದರೆ ಮಕ್ಕಳು ಪಾವನರಾಗಿ ಆನಂತರ ಪತಿತರಾಗ್ತಾರೆ. ಯಾಕೆ? ಪುನರ್ಜನ್ಮ ತಗೊಳ್ತಾರೆ. ಬಾಪ್ ತೋ ಹೈ ಹಿ ಪಾವನ್. ತಂದೆಯವರು ಸದಾಕಾಲ ಪಾವನರಾಗಿರ್ತಾರೆ. ಬಾಪ್ ಕಾ ವರ್ಷ ಭಿ ಜರೂರ್ ಚಾಹಿಯೇ ಬಚ್ಚೋಂಕೋ. ತಂದೆ ಆಸ್ತಿ ಬೇಕೇ ಬೇಕು ಮಕ್ಕಳಿಗೆ. ಏಕ್ ತೋ ಮುಕ್ತಿ ಚಾಹಿಯೇ, ದೂಸರಾ ಜೀವನ್ ಮುಕ್ತಿ ಚಾಹಿಯೇ. ತಂದೆಯ ಆಸ್ತಿ ಅಂದರೆ ಎರಡು, ಒಂದು ಮುಕ್ತಿ, ಇನ್ನೊಂದು ಜೀವನ್ ಮುಕ್ತಿ. ಶಾಂತಿಧಾಮ್ ಕೋ ಮುಕ್ತಿ, ಸುಖಧಾಮ್ ಕೋ ಜೀವನ್ ಮುಕ್ತಿ ಕहा जाता है. ಮುಕ್ತಿ तो सबको मिलती है, ಜೀವನ್ ಮುಕ್ತಿ ಶಾಂತಿಧಾಮಕ್ಕೇನೆ ಮುಕ್ತಿ ಅಂತ ಹೇಳೋದು. ಸುಖಧಾಮಕ್ಕೆ ಜೀವನ್ ಮುಕ್ತಿ ಅಂತ ಕರೀಲಾಗುತ್ತೆ. ಮುಕ್ತಿ ಅಂತೂ ಎಲ್ಲರಿಗೂ ಸಿಗುತ್ತೆ, ಎಲ್ಲ ಆತ್ಮಗಳು ಈ ಪಾತ್ರದಿಂದ ಮುಕ್ತರಾಗ್ತಾರೆ. ಆದರೆ ಜೀವನ್ ಮುಕ್ತಿ ಜೋ ಪಡೆಂಗೆ ಉನ್ಕೋ ಮಿಲೆಂಗೆ. ಯಾರು ಇಲ್ಲಿ ಅಧ್ಯಯನ ಮಾಡ್ತಾರೆ, ಪರಮಾತ್ಮನ ವಿದ್ಯೆಯನ್ನು ಯಾರು ಓದ್ತಾರೆ, ಅವರಿಗೆ ಜೀವನ್ ಮುಕ್ತಿ ಸಿಗುತ್ತೆ. ಭಾರತ್ ಮೇ ಬರೋಬರ್ ಜೀವನ್ ಮುಕ್ತಿ ಥಿ, ಬಾಕಿ ಸಬ್ ಇತನೆ ಮುಕ್ತಿಧಾಮ್ ಮೇ ಥೇ. ಸತ್ಯುಗ್ ಮೇ ಏಕ್ ಹಿ ಭಾರತ್ ಖಂಡ್ ಥಾ. ಭಾರತದಲ್ಲಿ ಜೀವನ್ ಮುಕ್ತಿ ಇತ್ತು. ಆ ಸಮಯದಲ್ಲಿ ಇಷ್ಟೆಲ್ಲ ಆತ್ಮಗಳು ಮುಕ್ತಿಧಾಮಕ್ಕೆ ಹೋಗ್ತಾರೆ, ಮುಕ್ತಿಧಾಮದಲ್ಲೇ ಇರ್ತಾರೆ. ಸತ್ಯುಗದಲ್ಲಿ ಭಾರತ ಖಂಡ ಮಾತ್ರ ಇರುತ್ತೆ. ಲಕ್ಷ್ಮೀನಾರಾಯಣ का राज्य था. बाप ने समझाया है लक्ष्मी नारायण का मंदिर सबसे ಜಾಸ್ತಿ बनाते हैं. ಅದರಿಂದನೇ ಲಕ್ಷ್ಮೀನಾರಾಯಣರ ಮಂದಿರಗಳನ್ನು ಹೆಚ್ಚಾಗಿ ಕಟ್ತಾರೆ. बिड़ला आदि जो मंदिर बनाते हैं वो ये नहीं जानते लक्ष्मी नारायण को ये बादशाही कहाँ से मिली, कितना समय राज्य किया. ಈ ಬಿಡ್ಲಾ ಅವರೆಲ್ಲ ಎಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ತಿದ್ದಾರಲ್ಲ, ಅವರಿಗೆ ಸಹ ಇದು ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರಿಗೆ ಈ ಚಕ್ರಾಧಿಪತ್ಯವನ್ನು ಕೊಟ್ಟವ್ರು ಯಾರು, ಇವರಿಗೆ ಚಕ್ರಾಧಿಪತ್ಯ ಎಲ್ಲಿಂದ ಸಿಕ್ತು, ಇವರು ಎಷ್ಟು ಸಮಯ ರಾಜ್ಯಭಾರ ಮಾಡಿದ್ರು, फिर वो कहाँ चले गए, कुछ भी नहीं जानते हैं. जैसे गुड़ियों की पूजा हुई ना, इसको कहा जाता है भक्ति. ಲಕ್ಷ್ಮೀನಾರಾಯಣರ ಬಗ್ಗೆ ಏನೊಂದೂ ಗೊತ್ತಿಲ್ಲ. ಅವ್ರು ಎಷ್ಟು ಸಮಯ ರಾಜ್ಯಭಾರ ಮಾಡಿದ್ರು, ಆನಂತರ ಅವ್ರು ಎಲ್ಲಿ ಹೋದರು ಅಂದಮೇಲೆ ಇದೇನೂ ಗೊತ್ತಿಲ್ಲದೆ ಮಾಡುವಂಥ ಪೂಜೆ ಗೊಂಬೆಗಳ ಪೂಜೆ, ಇದಕ್ಕೆ ಕರೀಲಾಗುತ್ತೆ ಭಕ್ತಿ. ಆಪೇ ಹಿ ಪೂಜ್ಯ ಫಿರ್ ಆಪೇ ಹಿ ಪೂಜಾರಿ. ಅವರೇ ಪೂಜ್ಯರು, ಆನಂತರ ಅವರೇ ಪೂಜಾರಿಗಳಾಗ್ತಾರೆ. पूज्य और पुजारी में बहुत फर्क है, उनका भी अर्थ होगा ना. ಪೂಜಾರಿಯಲ್ಲಿ ಭಾಳ ವ್ಯತ್ಯಾಸ ಇದೆ, ಅದಕ್ಕೂ ಸಹ ಅರ್ಥ ಇರುತ್ತಲ್ಲ. पतित उनको कहा जाता है जो विकारी हैं. क्रोधी को पतित नहीं कहेंगे, जो विकार में जाते हैं उनको पतित कहा जाता है. ಕ್ರೋಧ ಮಾಡುವಂಥವರಿಗೆ ಪತಿತರು ಅಂತ ಹೇಳಂಗಿಲ್ಲ. ಯಾರು ವಿಕಾರಿ ಜೀವನ ಮಾಡ್ತಾರೋ ಅವರಿಗೆ ಪತಿತರು ಅಂತ ಕರೀಲಾಗುತ್ತೆ. इस समय तुमको ज्ञान अमृत मिलता है, ज्ञान का सागर एक ही बाप है. ಈ ಸಮಯದಲ್ಲಿ ನಿಮಗೆ ಜ್ಞಾನ ಅಮೃತ ಸಿಗ್ತಾ ಇದೆ. ಜ್ಞಾನದ ಸಾಗರ ಒಬ್ಬರೇ ತಂದೆ ಆಗಿದ್ದಾರೆ. बाप ने समझाया है
ये भारत सतो प्रधान था, ऊंचे ते ऊंच था, अब तमो प्रधान है। ये भी तुम्हारी बुद्धि में है। यहाँ कोई राजा ही नहीं है, यहाँ तो ಪ್ರಜಾ ಕ ಪ್ರಜಾ ಪರ ರಾಜ್ಯ. ಇಲ್ಲಿ ಯಾವುದೇ ರಾಜ್ಯಭಾರ ಇಲ್ಲ. ಇದು ನಿಜವಾದ ರಾಜ್ಯಭಾರ ಅಲ್ಲ, ಇದು ಪ್ರಜಾಪ್ರಭುತ್ವ. ಪ್ರಜೆಗಳ ಮೇಲೆ ಪ್ರಜೆಗಳದು ರಾಜ್ಯಭಾರ. ಸತ್ಯುಗ में बहुत थोड़े होते हैं, अभी तो कितने हैं. ಸತ್ಯುಗದಲ್ಲಿ ಬಹಳ ಕಡಿಮೆ ಸಂಖ್ಯೆ ಇರುತ್ತೆ. ಈಗ ನೋಡಿ ಜನಸಂಖ್ಯೆ ಎಷ್ಟಿದೆ. ವಿನಾಶ ಕಿ ತಯಾರಿ ಅಭಿ ಹೋತಿ हैं. ಈ ವಿನಾಶದ ತಯಾರಿಗಳು ಆಗ್ತಾ ಇದೆ. ಡೆಲ್ಲಿ ಪರಿಸ್ಥಾನ್ ಬಂದಾಯಿ हैं. ಡೆಲ್ಲಿನೇ ಫರಿಸ್ತಾನ್ ಆಗಿಬಿಡುತ್ತೆ, ಸ್ವರ್ಗ ಆಗಿಬಿಡುತ್ತೆ, ಸ್ವರ್ಗದ ರಾಜಧಾನಿ ಆಗುತ್ತೆ. परंतु ये कोई नहीं जानते हैं. वो समझते हैं ये न्यू दिल्ली है. इस पुरानी दुनिया को पलटने वाला कौन है, किसी को भी पता नहीं है. ಅವ್ರು ತಿಳ್ಕೊಂಡಿದ್ದಾರೆ ಇದು ಹೊಸ ದೆಹಲಿ ಅಂತ. ಆದರೆ ಈ ಹಳೆಯ ಜಗತ್ತನ್ನು ಬದಲಾವಣೆ ಮಾಡುವಂಥವ್ರು ಯಾರು, ಇದು ಯಾರಿಗೂ ಸಹ ಗೊತ್ತಿಲ್ಲ. कोई शास्त्रों में भी नहीं है. ಇದನ್ನು ಶಾಸ್ತ್ರದಲ್ಲೂ ಸಹ ಬರೆಯಲ್ಪಟ್ಟಿಲ್ಲ. तो समझाने वाला एक ही बाप है. अभी तुम बच्चे नई दुनिया के लिए तैयारी कर रहे हो, कौड़ी से हीरे मिसल बन रहे हो. ಇದನ್ನು ತಿಳಿಸುವಂಥವರು ಒಬ್ಬರೇ ತಂದೆ. ಈಗ ತಾವು ಮಕ್ಕಳು ಹೊಸ ಜಗತ್ತಿಗೋಸ್ಕರ ತಯಾರಿ ಮಾಡ್ಕೋತಾ ಇದ್ದೀರಾ. ತಯಾರಿ ಮಾಡ್ಕೋತಾ ಇದ್ದೀವಾ, ಚೆಕ್ ಮಾಡ್ಕೊಳ್ಳಿ. ಕೌಡಿ ಸಮಾನ ಇದ್ದಂಥವರು ವಜ್ರದ ಸಮಾನ ಆಗ್ತಾ ಇದ್ದೀರಾ. ಭಾರತ್ ಕಿತ್ನಾ ಸಾಲ್ವಂಟ್ था, दूसरा कोई धर्म नहीं था, अभी तो अनेक धर्म हैं. अब रहम दिल बाप को याद करते हैं. ಭಾರತ ಎಷ್ಟೊಂದು ಭಾರತದಲ್ಲಿ ನಾಗರಿಕತೆ ಇತ್ತು. ಆ ಸಮಯದಲ್ಲಿ ಯಾವುದೋ ಧರ್ಮಗಳು ಇರಲಿಲ್ಲ. ಈಗ ಎಷ್ಟೊಂದು ಧರ್ಮಗಳಿದೆ. ದಯಾಸಾಗರ ತಂದೆಯನ್ನು ಎಲ್ಲರೂ ನೆನಪು ಮಾಡ್ತಾ ಇದ್ದಾರೆ. ಭಾರತ್ ಸುಖಧಾಮ್ ತಾ अब भूल गए हैं. अब तो भारत का क्या हाल है, नहीं तो भारत हेवन था, बाप का जन्म स्थान है ना. ಭಾರತ ಇಂತಹ ಸ್ಥಿತಿಯನ್ನು ಹೊಂದ್ಬಿಟ್ಟಿದೆ ಇವತ್ತು. ಇದೇ ಭಾರತ ಸ್ವರ್ಗವಾಗಿತ್ತು, ಇದು ತಂದೆಯ ಜನ್ಮಸ್ಥಾನ ಆಗಿದೆ. तो ಡ್ರಾಮಾ ಅನುಸಾರ ಉನ್ಕೋ तरस तो आ जाता है. ಅಂದಮೇಲೆ ತಂದೆಯವರಿಗೆ ನಾಟಕದ ಅನುಸಾರವಾಗಿ ಭಾರತದ ಮೇಲೆ ದಯೆ ಬರುತ್ತೆ. ಭಾರತ್ ತೋ ಪ್ರಾಚೀನ ದೇಶ है. ಭಾರತ ಪುರಾತನ ದೇಶ ಇದು. कहते हैं क्राइस्ट से 3000 वर्ष पहले भारत स्वर्ग था और कोई धर्म नहीं था. ಹೇಳ್ತಾರೆ ಕ್ರಿಸ್ತಪೂರ್ವ 3000 ವರ್ಷಕ್ಕೆ ಮೊದಲು ಭಾರತದಲ್ಲಿ ಸ್ವರ್ಗ ಇತ್ತು. ಆ ಸಮಯದಲ್ಲಿ ಯಾವ ಧರ್ಮಗಳು ಇರಲಿಲ್ಲ. ಅಭಿ ಯೇ ಭಾರತ್ ಬಿಲ್ಕುಲ್ ಪಟ್ ಪರ್ ಆಕರ್ ಪಡಾ ಹೈ. ಭಾರತ ಪೂರ್ಣತಃ ನೆಲ ಕಚ್ಚಿಬಿಟ್ಟಿದೆ, ನೆಲಕ್ಕೆ ಬಂದು ಕುತ್ಕೊಂಡ್ಬಿಟ್ಟಿದೆ. ಗಾತೆ ತೋ ಹೈ ಭಾರತ್ ಹಮಾರಾ ದೇಶ್ ಸಬ್ಸೆ ಊಂಚ್ ಹೈ. ಭಾರತ ಅತಿ ಉತ್ತಮವಾದ ದೇಶ ನಮ್ಮದು ಅಂತ ಹಾಡ್ತಾರೆ. ನಾಮಿ ತಾ हेवन स्वर्ग, भारत की महिमा कोई को पता नहीं है. ಭಾರತದ ಹೆಸರೇ ಆಗಿತ್ತು ಸ್ವರ್ಗ, ಹೆವನ್ ಅಂತ. ಭಾರತದ ಮಹಿಮೆ ಯಾರಿಗೂ ಸಹ ಗೊತ್ತಿಲ್ಲ. ಬಾಪ್ ಆಕರ್ ಭಾರತ್ ಕಿ ಕಹಾನಿ ಸುನಾತೆ हैं. भारत की कहानी माना दुनिया की कहानी. इसको ಸತ್ಯನಾರಾಯಣ की कहानी कहा जाता है. ಭಾರತದ ಕತೆ ಅಂದರೆ ಪ್ರಪಂಚದ ಕತೆ. ಆ ಕತೆಗೇನೆ ಸತ್ಯನಾರಾಯಣ ಕತೆ ಅಂತ ಕರೀಲಾಗುತ್ತೆ. बाप भी बैठ समझाते हैं. पूरे 5000 वर्ष पहले भारत में लक्ष्मण का राज्य था. उन्हों के चित्र भी हैं, परंतु उन्हों को ये राज्य कैसे मिला, सत्युग के आगे क्या था, संगम के आगे क्या था. ಆದರೆ ಇದು ಗೊತ್ತಿಲ್ಲ ಜನತೆಗೆ, ಲಕ್ಷ್ಮೀನಾರಾಯಣರಿಗೆ ರಾಜ್ಯಭಾರ ಹೇಗೆ ಸಿಕ್ತು, ಅವ್ರ ಚಿತ್ರಗಳೇನೋ ಇದೆ. ಸತ್ಯುಗಕ್ಕೆ ಮೊದಲು ಏನಿತ್ತು, ಸಂಗಮ ಯುಗ ಇತ್ತು. ಸಂಗಮ ಯುಗದ ಮೊದಲು ಏನಿತ್ತು, कलयुग इतो. ये है संगम युग, जिसमें बाप को आना पड़ता है, क्योंकि अब पुराने दुनिया को नया बनाना हो तभी मुझे आना पड़ता है, पतित दुनिया को पावन बनाने के लिए. मेरे लिए कह देते हैं सर्वव्यापी है. ತಂದೆಯವರು ಸಂಗಮ ಯುಗದಲ್ಲೇ ಬರಬೇಕಾಗತ್ತೆ, ಪತಿತ ಜಗತ್ತನ್ನು, ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡೋದಕ್ಕಾಗಿ. ಆದರೆ ತಂದೆಯವ್ರ ಬಗ್ಗೆನೂ ಬರೆದುಬಿಟ್ರು ಸರ್ವವ್ಯಾಪಿ ಅಂತ. युगे युगे आता है तो ಮನುಷ್ಯ ಮೂಂಜ್ ಗಯೆ है. ಪರಮಾತ್ಮ ಯುಗ ಯುಗದಲ್ಲೂ ಬರ್ತಾನೆ ಅಂತ ಬರೆದುಬಿಟ್ರು. ಅದರಿಂದ ಮನುಷ್ಯರೆಲ್ಲ ತಬ್ಬಿಬಾಗ್ಬಿಟ್ಟಿದ್ದಾರೆ. ಸಂಗಮ ಯುಗಕ್ಕೋ ಶಿರ್ಫ್ ತುಮಿ ಜಾನ್ತೆ ಹೋ, ತುಮ್ ಕೌನ್ ಹೋ, ನೀವೆಲ್ಲ ಯಾರು. ಬೋರ್ಡ್ ಪರ್ ಲಿಖಾ ಹುआ है ಪ್ರಜಾಪಿತಾ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿ. तो ಬ್ರಹ್ಮ ಕಾ ಬಾಪ್ ಕೌನ್, ನಿಮ್ಮ ಬೋರ್ಡ್ ಮೇಲೆ ಬರೆಯಲ್ಪಟ್ಟಿದೆ ಪ್ರಜಾಪಿತಾ ಬ್ರಹ್ಮ ಕುಮಾರ್
ಬ್ರಹ್ಮಕುಮಾರಿಯರು ಅಂತ. ಬ್ರಹ್ಮನ ತಂದೆ ಯಾರು? ಶಿವ ಹೇ. वो ऊंचे थे ऊंच है, पीछे है ब्रह्मा, फिर ब्रह्मा द्वारा रचना होती है. ಶ್ರೇಷ್ಠಾತಿ ಶ್ರೇಷ್ಠ ಯಾರು ಅಂದರೆ ಶಿವ ತಂದೆ, ಆನಂತರ ಬ್ರಹ್ಮ ತಂದೆ, ಆನಂತರ ಬ್ರಹ್ಮನ ಮೂಲಕ ಯಾವುದು ರಚನೆ ಆಗುತ್ತಲ್ಲ ಬ್ರಾಹ್ಮಣರು. ಪ್ರಜಾಪಿತ जरूर ब्रह्मा को कहा जाता है, शिव को प्रजापिता नहीं कहेंगे. शिव तो सभी आत्माओं का निराकार बाप है. ಪ್ರಜಾಪಿತ ಅಂತ ಕರೀಲಾಗುತ್ತೆ ಬ್ರಹ್ಮ ತಂದೆಗೆ, ಆದರೆ ಶಿವ ತಂದೆ ಅಲ್ಲ. ಶಿವ ತಂದೆ ಸರ್ವ ಆತ್ಮಗಳ ತಂದೆಯವರು. यहाँ आकर प्रजापिता ब्रह्मा द्वारा एडाप्ट करते हैं. ತಂದೆಯವರು ಪ್ರಜಾಪಿತ ಬ್ರಹ್ಮನ ಮೂಲಕ ಆತ್ಮಗಳನ್ನ ದತ್ತು ಮಾಡ್ಕೋತಾರೆ. ಬಾಪ್ ಸಮझाते हैं मैंने इसमें प्रवेश किया है. ತಂದೆಯವರು ಸ್ವಯಂ ಹೇಳೋದು, ನಾನು ಬ್ರಹ್ಮನಲ್ಲಿ ಪ್ರವೇಶ ಮಾಡ್ತೇನೆ. उन द्वारा तुम मुखवंशावली ब्राह्मण बने हो. ब्रह्मा द्वारा तुमको ब्राह्मण बनाए फिर देवता बनाता हूँ. ನೀವೆಲ್ಲ ಬ್ರಾಹ್ಮಣರು ಮುಖವಂಶಾವಳಿಗಳು, ಬ್ರಹ್ಮನ ಮೂಲಕನೇ ಆಗಿದ್ದು. ಬ್ರಹ್ಮನ ಮೂಲಕ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಿ ಆನಂತರ ದೇವತೆಯನ್ನು ಮಾಡ್ತೀನಿ. ಅಭಿ ತುಮ್ ಬ್ರಹ್ಮಕ್ಕೆ ಬಚ್ಚೆ ಬನೆ ಹೋ. ಬ್ರಹ್ಮ ಕಿಸ್ಕಾ ಬಚ್ಚ ಹೈ. ಈಗ ನೀವು ಬ್ರಹ್ಮ ತಂದೆಯ ಮಕ್ಕಳು, ನೀವಾಗಿದ್ದೀರಿ. ಈಗ ಬ್ರಹ್ಮ ತಂದೆ ಯಾರ ಮಗ? ಬ್ರಹ್ಮಕ್ಕೆ ಬಾಪ್ ಕಾ ಕೋಯಿ ನಾಮ್ ಹೈ, ವೋ ಹೈ ಶಿವ ನಿರಾಕಾರ ಬಾಪ್. ಬ್ರಹ್ಮನ ತಂದೆ ಹೆಸರು ಇದೆಯಾ? ಅವ್ರು ಯಾರು? ಶಿವ ನಿರಾಕಾರ ತಂದೆ. वो आकर इनमें प्रवेश कर एडाप्ट करते हैं, ಮುಖವಂಶಾವಳಿ बनाते हैं. ಶಿವಬಾಬುವರು ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಆಗಿ ನಮ್ಮನ್ನೆಲ್ಲ ದತ್ತು ಮಾಡ್ಕೋತಾರೆ, ಮುಖವಂಶಾವಳಿಯನ್ನಾಗಿ ಮಾಡ್ತಾರೆ. बाप कहते हैं मैं इनके बहुत जन्मों के अंत में प्रवेश करता हूँ, यह हमारा बन जाता है. संन्यास धारण करते हैं. किसका संन्यास? ಬ್ರಹ್ಮ ತಂದೆ ನನ್ನ ಮಗು ಆಗ್ಬಿಡ್ತಾರೆ. ನನ್ನ ಮಗು ಆದಮೇಲೆ ಸನ್ಯಾಸ ಧಾರಣೆ ಮಾಡ್ಕೋತಾರೆ. ಯಾವುದನ್ನು ಸನ್ಯಾಸ ಮಾಡಿದ್ದು ಬ್ರಹ್ಮ ತಂದೆ? 5 ವಿಕಾರೋं का ಗರ್ಭಾರ छोड़ने की दरकार नहीं. ಬ್ರಹ್ಮ ತಂದೆಯವರು 5 ವಿಕಾರಗಳನ್ನು ಸನ್ಯಾಸ ಮಾಡಿದ್ದು, ಆದರೆ ಅವ್ರ ಮನೆ ಮಠ ಏನೂ ಬಿಡುವಂಥ ಅವಶ್ಯಕತೆ ಬರಲಿಲ್ಲ. ಗೃಹಸ್ಥ ವ್ಯವಹಾರ ಮೇ रहते ಪವಿತ್ರ रहना है. ಗೃಹಸ್ಥ ವ್ಯವಹಾರದಲ್ಲಿ ಇದ್ಕೊಂಡು ಪವಿತ್ರ ಜೀವನ ಮಾಡೋದಿದೆ ಅಷ್ಟೇ. तो मामे कम याद करो तुम्हारे विकर्म विनाश हो जाएंगे, यही योग है. ತಂದೆ ಒಬ್ಬರನ್ನೇ ನೆನಪು ಮಾಡೋದ್ರಿಂದ ನಮ್ಮ ವಿಕರ್ಮಗಳು ವಿನಾಶ ಹೊಂದುತ್ತೆ. ಇದಕ್ಕೆ ಯೋಗ ಅಂತ ಕರೀಲಾಗುತ್ತೆ. ಜಿಸ್ಸೆ ಕಾದ್ ನಿಕಲ್ ಜಾತಿ ಹೈ. ಈ ಯೋಗದಿಂದ ತುಕ್ಕು ಬಿಡ್ತಾ ಹೋಗುತ್ತೆ. ಆತ್ಮದಲ್ಲೇನು ತುಕ್ಕು ಇದೆ, ವಿಕರ್ಮಗಳ ತುಕ್ಕಿದೆ, ಅದು ಬಿಡ್ತಾ ಹೋಗುತ್ತೆ. और तुम सतो प्रधान बन जाते हो. भक्ति में तो बल कितना भी गंगा स्नान करे, जप तप आदि करे, नीचे उतरना जरूर है. ಭಕ್ತಿನಲ್ಲಿ ಎಷ್ಟೇ ಗಂಗಾ ಸ್ನಾನ ಮಾಡಲಿ, ಜಪತಪ್ಪಗಳನ್ನು ಮಾಡಲಿ, ಆದರೂ ಸಹ ಕೆಳಗಡೆ ಇಳಿಲೇಬೇಕು. जो सतो प्रधान थे अब तमो प्रधान बने हैं, फिर सतो प्रधान कैसे बनेंगे? ಯಾರು ಸತೋಪ್ರಧಾನ ಸ್ಥಿತಿನಲ್ಲಿದ್ದರಲ್ಲ ಅವರೆಲ್ಲ ಈಗ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಈಗ ಮತ್ತೆ ಸತೋಪ್ರಧಾನ ಸ್ಥಿತಿ ಹೊಂದೋದು ಹೇಗೆ? जो सिवाय बाप के कोई रास्ता बता नहीं सकते. ಆ ಮಾರ್ಗವನ್ನು ತಂದೆಯವರು ವಿನಃ ಇನ್ಯಾರೂ ತಿಳಿಸೋಕ್ಕಾಗಲ್ಲ. ಬಾಪ್ ತೋ ಬಿಲ್ಕುಲ್ ಸಹಜ ರೀತಿ ಸಮझाते हैं ಮಾಮೇಕಂ ಯಾದ್ ಕರೋ. ತಂದೆಯವರು ಅದನ್ನು ಬಹಳ ಸರಳವಾಗಿ ಮಕ್ಕಳ ಮುಂದೆ ತಿಳಿಸ್ತಾ ಹೋಗ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಆತ್ಮಸೆ ಬಾತ್ ಕರ್ತೆ ಹೇ. ಆತ್ಮಗಳ ಜೊತೆಗೆ ತಂದೆಯವರು ಮಾತಾಡ್ತಾ ಹೋಗ್ತಾರೆ. ಜೈಸೆ ಗುಜರಾತಿಯೇ ಸಿಂಧಿಯೋ ಸೆ ಬಾತ್ ನಹೀ ಕರ್ತೆ ಹೇ, ಯೇ ಹೇ ರೂಹಾನಿ ಜ್ಞಾನ್. ಯಾವುದೇ ಗುಜರಾತಿಗಳ ಜೊತೆಗೆ ಸಿಂಧಿಗಳ ಜೊತೆಗೆ ಮಾತಾಡಲ್ಲ, ನಾನು ಆತ್ಮಗಳ ಜೊತೆ ಮಾತಾಡ್ತೀನಿ. ಏಕೆ? ಇದು ಆತ್ಮಕ್ಕೆ ಸಂಬಂಧಪಟ್ಟಿರೋ ಜ್ಞಾನ ಆಗಿದೆ. ಶಾಸ್ತ್ರೋं में जिस्मानी ज्ञान है, रूहों को ही ज्ञान चाहिए, रूह ही पतित बना है, उनको ही रूहानी इंजेक्शन चाहिए. ಆತ್ಮಕ್ಕೆ ಈಗ ಜ್ಞಾನ ಬೇಕಾಗಿರೋದು, ಆತ್ಮನೇ ಪತಿತ ಆಗಿದೆ, ಆತ್ಮಕ್ಕೇ ಇಂಜೆಕ್ಷನ್ ಬೇಕಾಗಿದೆ. ಬಾಪ್ ಕೋ ಕಹ ಜಾತಾ ಹೈ ರೂಹಾನಿ ಅವಿನಾಶಿ ಸರ್ಜನ್. ಅದಕ್ಕೆ ಪರಮಾತ್ಮನಿಗೆ ಕರೀಲಾಗುತ್ತೆ ಸರ್ಜನ್ ಅಂತ, ವೈದ್ಯ ಅಂತ, ಆತ್ಮೀಯ ಅವಿನಾಶಿ ವೈದ್ಯ ಅಂತ. ವಾಕರ್ ಅಪ್ನಾ ಪರಿಚಯ ದೇತೆ ಹೈ ಕಿ ಮೇ ತುಮಾರ ರೂಹಾನಿ ಸರ್ಜನ್ ಹೋ. ಪರಮಾತ್ಮ ಬಂದು ತನ್ನ ಪರಿಚಯ ಕೊಡ್ತಾರೆ, ನಾನೇ ನಿಮ್ಮ ಆತ್ಮೀಯ ಸರ್ಜನ್ ಆಗಿದ್ದೀನಿ. ತುಮಾರೆ ಆತ್ಮ ಪತಿತ್ ಹೋನೆ ಕೆ ಕಾರಣ ಶರೀರ ಭಿ ರೋಗಿ ಹೋ ಗಯಾ ಹೈ. ಆತ್ಮ ಪತಿತ ಆಗಿರೋದ್ರಿಂದ ನಿಮ್ಮ ಶರೀರನೂ ಸಹ ರೋಗಿ ಆಗೋಗ್ಬಿಟ್ಟಿದೆ.
इस समय भारतवासी तथा सारी दुनिया नरकवासी है, फिर स्वर्गवासी कैसे बन सकती है? सो बाप समझाते, ಈ ಸಮಯದಲ್ಲಿ ಇಡೀ ಭಾರತ ದೇಶನೇ, ಇಡೀ ಜಗತ್ತೇ ನರಕವಾಸಿ ಆಗಿಬಿಟ್ಟಿದೆ. ಮತ್ತೆ ಇದು ಸ್ವರ್ಗವಾಸಿ ಆಗೋದು ಹೇಗೆ? ಅದನ್ನೇ ತಂದೆಯವರು ತಿಳಿಸ್ತಾರೆ. ಬಾಪ್ कहते हैं, मैं ही आकर सब बच्चों को स्वर्गवासी बनाता हूँ. तुम भी समझते हो बरोबर हम नरकवासी है. कलयुग को नरक कहा जाता है. अब नरक का भी अंत है. ತಮಗಳಿಗೂ ಸಹ ಅರ್ಥ ಆಗ್ಬಿಟ್ಟಿದೆ ಈಗ ನಾವೆಲ್ಲ ನರಕವಾಸಿಗಳಾಗಿದ್ದೀವಿ ಅಂತ. ಈ ಕಲಿಯುಗಕ್ಕೇ ನರಕ ಅಂತ ಕರೀಲಾಗತ್ತೆ. ಈಗ ನರಕದ ಕೊನೆ ಬಂದ್ಬಿಟ್ಟಿದೆ, ನರಕದ ಅಂತ್ಯ ಆಗುತ್ತೆ. भारतवासी इस समय रो रो नरक में पड़े हैं. इसको सावरंटी भी नहीं कहेंगे. लड़ते झगड़ते रहते हैं ना. ಭಾರತ ಈ ಸಮಯದಲ್ಲಿ ಘೋರ ನರಕದಲ್ಲಿ ಬಿದ್ದುಬಿಟ್ಟಿದೆ. ಇದಕ್ಕೆ ಸಾಮ್ರಾಜ್ಯ ಅಂತ ಕರೆಯಂಗಿಲ್ಲ, ಸ್ವರಾಜ್ಯ ಅಂತ ಕರೆಯಂಗಿಲ್ಲ. ಏಕೆಂದರೆ ಪರಸ್ಪರದಲ್ಲಿ ಜಗಳ ಮಾಡಿಕೊಂಡು ಹೊಡೆದಾಡ್ಕೊಂಡಿರ್ತಾರೆ. अब बाप स्वर्ग में ले जाने का लायक बनाते हैं, उनको मानना चाहिए. ಈಗ ಪರಮಾತ್ಮ ಸ್ವರ್ಗಕ್ಕೆ ಹೋಗೋದಕ್ಕೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ ಅಂದಮೇಲೆ ಅವ್ರ ಮಾತನ್ನು ಒಪ್ಕೊಳ್ಳೇಬೇಕು. अपने धर्मशास्त्र को भी नहीं जानते तो बाप को भी नहीं जानते हैं. ನಮ್ಮ ಧರ್ಮಶಾಸ್ತ್ರ ಯಾವುದು? ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರ ಯಾವುದು? ಅದಕ್ಕೂ ಮಾನ್ಯತೆ ಇಲ್ಲ, ತಂದೆಗೂ ಮಾನ್ಯತೆ ಇಲ್ಲ. बाप कहते हैं, मैंने तुमको पतित से पावन बनाया था न कि कृष्ण ने. ನಾನೇ ನಿಮ್ಮನ್ನು ಪತಿತರಿಂದ ಪಾವನ ಮಾಡಿದ್ದೆ, ಆದರೆ ಕೃಷ್ಣ ಮಾಡಿರಲಿಲ್ಲ ನಿಮಗೆ. ಕೃಷ್ಣ ತೋ ಪಾವನ್ ನಂಬರ್ 1 ಥಾ. ಕೃಷ್ಣ ಪಾವನತೆಯಲ್ಲಿ ನಂಬರ್ 1 ಆಗಿದ್ದರು. ಉನ್ಕೋ कहते हैं ಶ್ಯಾಮ ಸುಂದರ್. ಪರಮಾತ್ಮನಿಗೆ ಶ್ಯಾಮ ಸುಂದರ ಅಂತ ಹೇಳಲ್ಲ, ಕೃಷ್ಣನಿಗೆ ಶ್ಯಾಮ ಸುಂದರ ಅಂತ. ಪರಮಾತ್ಮನಿಗೆ ಸತ್ಯಂ ಶಿವಂ ಸುಂದರ ಅಂತ ಹೇಳ್ತಾರೆ. ಕೃಷ್ಣ ಕಿ ಆತ್ಮ ಪುನರ್ಜನ್ಮ ಲೇತೆ ಲೇತೆ ಅಬ್ ಶ್ಯಾಮ್ ಬನ್ ಗಯಿ ಹೈ. ಕೃಷ್ಣನಿಗೆ ಕಪ್ಪು ವರ್ಣ ಯಾಕೆ ತೋರಿಸ್ತಾರೆ, ನೀಲಿ ವರ್ಣ ಯಾಕೆ ತೋರಿಸ್ತಾರೆ ಅಂದರೆ, ಕೃಷ್ಣನ ಆತ್ಮ ಪುನರ್ಜನ್ಮದಲ್ಲಿ ಬರ್ತಾ ಬರ್ತಾ ಈಗ ಕಪ್ಪು ವರ್ಣದಲ್ಲಿ ಬಂದಿದೆ, ಅಂದರೆ ಪತಿತ ಆಗಿದೆ. ಕಾಮಚಿತಾ ಪರ್ ಬೈಟ್ ಕಾಲೆ ಬನೆ ಹೈ. ಕೃಷ್ಣನ ಆತ್ಮ ಕಾಮಚಿತೆಯಲ್ಲಿ ಕುಳಿತು ಕಪ್ಪಾಗ್ಬಿಟ್ಟಿದೆ. ಜಗದಂಬಾಕೋ ಕಾಲಿ ಕ್ಯೂ ದಿಕ್ಕಾತೆ. ಜಗದಂಬೆಗೂ ಸಹ ಕಪ್ಪು ತೋರಿಸ್ತಾರೆ ಯಾಕೆ? ये कोई भी नहीं जानते. जैसे कृष्ण को काला दिखाया वैसे जगदम्बा को भी काला दिखाते. ಕೃಷ್ಣನಿಗೂ ಕಪ್ಪಾಗಿ ತೋರಿಸ್ತಾರೆ, ಹಾಗೆ ಜಗದಂಬೆಗೂ ಸಹ ಕಪ್ಪು ವರ್ಣದಲ್ಲಿ ತೋರಿಸ್ತಾರೆ. ಅಬ್ ತುಮ್ ಕಾಲೆ ಹೋ ಫಿರ್ ಸುಂದರ್ ಬಂತೆ ಹೋ. ಈ ಕಪ್ಪು ಯಾಕೆ ತೋರಿಸ್ತಾರೆ ಅಂದರೆ, ಈಗ ನೀವು ಆತ್ಮಗಳು ಕಪ್ಪಾಗ್ಬಿಟ್ಟಿದ್ದೀರಿ, ಆಮೇಲಿಂದ ಸುಂದರ ಆಗ್ತೀರಾ. ತುಮ್ ಸಮझा सकते हो भारत बहुत सुंदर था. सुंदरता देखनी हो तो अजमेर में सोने की द्वारिका देखो. ಭಾರತ ಎಷ್ಟು ಸುಂದರವಾಗಿತ್ತು ಅಂದರೆ, ಅದನ್ನು ನೋಡಬೇಕು ಅಂದರೆ ಅಜ್ಮೇರಿಗೆ ಹೋಗಿ. ಅಜ್ಮೇರಲ್ಲಿ ಒಂದು ಮ್ಯೂಸಿಯಂ ಇದೆ, ಚಿನ್ನದ ದ್ವಾರಿಕೆ ಮಾಡಿದ್ದಾರೆ, ಅದನ್ನು ನೋಡಿ ಹೋಗಿ ಗೊತ್ತಾಗುತ್ತೆ. ಸ್ವರ್ಗ ಮೇ ಸೋನೆ ಹೀರೆ ಕಿ ಮೇಲ್ತೆ ಅಭಿ ತೋ ಪತ್ತರಿ ಪತ್ತರೆ. ಸ್ವರ್ಗದಲ್ಲಿ ಚಿನ್ನ ವಜ್ರದ ಮೆಹಲ್ಗಳಿರುತ್ತೆ, ಆದರೆ ಈಗ ವಜ್ರ ನೋಡೋಕ್ಕೂ ಸಿಗಲ್ಲ, ಎಲ್ಲ ಕಡೆಗೂ ಕಲ್ಲೇ ಕಲ್ಲು. ಸಬ್ ತಮೋಪ್ರಧಾನ್ ಹೇ, ಎಲ್ಲವೂ ತಮೋಪ್ರಧಾನ ಆಗಿಬಿಟ್ಟಿದೆ. तो बच्चे जानते हैं ब्रह्मा बाबा, शिव बाबा ब्रह्मा दादा दोनों इकट्ठे हैं, इसलिए कहते हैं बाप दादा. ಬಾಪ್ ದಾದಾ ಅಂತ ಯಾಕೆ ಹೇಳ್ತೀವಿ ನಾವು ಅಂದರೆ, ಶಿವ ಬಾಬಾ ಮತ್ತು ಬ್ರಹ್ಮ ತಂದೆ ಇಬ್ಬರು ಒಟ್ಟಿಗೆ ಇರ್ತಾರೆ, ಅದರಿಂದ ಅವರಿಬ್ಬರಿಗೂ ಬಾಪ್ ದಾದಾ ಅಂತ ಹೇಳ್ತಾರೆ. ಇಬ್ಬರಿಗೂ ಸೇರಿಸಿ ಬಾಪ್ ದಾದಾ ಅಂತ ಹೇಳೋದು. वर्षा तो शिव बाबा से मिलता है. अगर दादा से कहेंगे बाकी शिव के पास क्या है? ಈಗ ಬ್ರಹ್ಮ ತಂದೆಯಿಂದ ಆಸ್ತಿ ಅಂದರೆ ಶಿವ ತಂದೆ ಬಳಿ ಏನಿದೆ? ಮತ್ತೆ वर्षा तो शिव बाबा से मिलता है ब्रह्मा द्वारा. ब्रह्मा द्वारा विष्णुपुरी की स्थापना होती है. अभी तो रावण राज्य है, तुम्हारे सिवाय सब नरकवासी है. ಈಗಂತೂ ರಾವಣ ರಾಜ್ಯ ನಡೀತಾ ಇದೆ, ನಿಮ್ಮ ಹೊರತಾಗಿ ಎಲ್ಲರೂ ನರಕವಾಸಿಗಳಾಗ್ಬಿಟ್ಟಿದ್ದಾರೆ. ಅಭಿ ತುಮ್ ಸಂಗಮ್ ಪರ್ ಹೇ. ಈಗ ನೀವು ನರಕದಲ್ಲಿಲ್ಲ, ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಅಭಿ ಪತಿತ್ ಸೆ ಪಾವನ್ ಬನ್ ರಹೆ ಹೋ, ಫಿರ್ ವಿಶ್ವ ಕಾ ಮಾಲಿಕ್ ಬನ್ ಜಾಯೆಂಗೆ. ಈಗ ಪತಿತರಿಂದ ಪಾವನರಾಗ್ತಾ ಇದ್ದೀರಾ ದಿನೇ ದಿನ, ಆನಂತರ ನೀವುಗಳು ವಿಶ್ವದ ಮಾಲೀಕರು ಆಗಿಬಿಡ್ತೀರಿ. ಈ ಕೊಯ್ ಮನುಷ್ಯನೇ ಪಡಾತೆ, ತುಮಕು ಮುರಳಿ ಕೌನ್ ಸುನಾತೆ ಹೇ. ಇದನ್ನು ಯಾರೂ ಮನುಷ್ಯರು ಓದಿಸ್ತಾ ಇಲ್ಲ ನಿಮಗೆ. ನಿಮಗೆ ಮುರಳಿ ಓದೋರು ಯಾರು? ಸ್ವಯಂ ಶಿವ ಬಾಬಾ वो परम धाम से आते हैं, पुरानी दुनिया में पुराने शरीर में. ಸ್ವಯಂ ಶಿವ ತಂದೆಯವರು ಪರಮಧಾಮದಿಂದ ಬರ್ತಾರೆ ಮುರಳಿ ಓದೋದಕ್ಕೋಸ್ಕರ.
ಹಳೆ ಜಗತ್ತಿಗೆ ಹಳೆ ಶರೀರದಲ್ಲಿ ಬರ್ತಾರೆ. कोई को निश्चय हो जाए फिर बाप से मिलने के सिवाय रह नहीं सकते हैं. ಇದು ಯಾರಿಗಾದರೂ ನಿಶ್ಚಯ ಆಗೋಗ್ಬಿಟ್ರೆ, ಶಿವ ತಂದೆಯವರೇ ಈ ಮುರಳಿ ನುಡಿಸ್ತಾ ಇರೋದು ಈ ನಿಶ್ಚಯ ಆಗೋಗ್ಬಿಟ್ರೆ ಅವರು ತಂದೆಯನ್ನು ಮಿಲ್ಲ ಮಾಡ್ದೇನೆ ಇರೋಕ್ಕೆ ಆಗಲ್ಲ. ಕಹೆ ಪಹಲೆ ಬೇಹದ್ ಕಿ ಬಾಪ್ ಕೋ ತೋ ಮಿಲೆ ठहरी नहीं सकेंगे. ಅಯ್ಯೋ ಪರಮಾತ್ಮ ತಂದೆಯನ್ನು ಮಿಲ್ಲ ಮಾಡಬೇಕು ನಾನು ಫಸ್ಟು, ಅವ್ರಿಗೆ ನಿಲ್ಲಕ್ಕೆ ಆಗಲ್ಲ. ಕहेंगे बेहद के बाप जो स्वर्ग का मालिक बनाते हैं उनके पास हमको फ़ौरन ले चलो. ಪರಮಾತ್ಮ ತಂದೆಯನ್ನು ನೋಡಬೇಕು ನಾನು, ಯಾರು ಸ್ವರ್ಗದ ಮಾಲೀಕರನ್ನ ಮಾಡ್ತಾ ಇದ್ದಾರೆ ಅವ್ರ ಬಳಿ ತಕ್ಷಣ ಕರ್ಕೊಂಡೋಗಿ ನಮಗೆ ಅಂತ ಕೂತ್ಕೊಂಡ್ಬಿಡ್ತಾರೆ. ದೇಖೋ ತೋ ಸಹಿ ಶಿವ ಬಾಬಾ ಕರತ್ ಕೌನ್ಸ ಹೇ. ನೋಡಬೇಕಲ್ಲ ಈಗ ನಾನು ಶಿವಬಾಬು ರಥ ಯಾವುದು, ಹೇಗಿರುತ್ತೆ, ಶಿವಬಾಬುರು ಯಾವ ರಥದಲ್ಲಿ ಬರ್ತಾರೆ, ಆ ರಥನಾದರೂ ನಾನು ನೋಡಬೇಕಲ್ಲ. वो लोग भी घोड़े को श्रृंगारते हैं, पटका निशाने रखते हैं. वो रथ था मोहम्मद का जिसने धर्म स्थापन किया. ಈ ಮುಸ್ಲಿಮು ಸಹ ಕುದುರೆಯನ್ನು ಶೃಂಗಾರ ಮಾಡ್ತಾರೆ, ಅದರ ಮೇಲೆ ಪಟ್ಕ ಎಲ್ಲ ಇಡ್ತಾರೆ. ಅದು ಮೊಹಮ್ಮದನ ರಥ ಆಗಿತ್ತು ಅಂತ ಹೇಳ್ತಾರೆ. ಯಾರು ಅವ್ರ ಧರ್ಮ ಸ್ಥಾಪನೆ ಮಾಡ್ತಾರಲ್ಲ ಅವ್ರದ್ದು ರಥ ಅಂತ. ಭಾರತವಾಸಿ ಫಿರ್ बैल को तिलक दें मंदिर में रखते हैं. ಅವರು ಕುದುರೆ ತೋರಿಸ್ತಾರೆ ಮೊಹಮ್ಮದ್ ಕಾ ಘೋಡ ಅಂತ. ಆದರೆ ಭಾರತವಾಸಿಗಳು ಲಿಂಗದ ಮಂದಿರದಲ್ಲಿ ಬಸವನನ್ನು ತೋರಿಸ್ತಾರೆ, ನಂದಿಯನ್ನು ತೋರಿಸ್ತಾರೆ, ಅದಕ್ಕೆಲ್ಲ ತಿಲಕ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಸಮझते हैं इस पर शिव की सवारी हुई है. अब बैल पर तो शिव की न शंकर की सवारी है. ಈಗ ಶಿವನ ಸವಾರಿ ಇದ್ರ ಮೇಲಿತ್ತು ಅಂತ, ಶಿವ ಇದ್ರ ಮೇಲೆ ಸವಾರಿ ಮಾಡ್ತಾಯಿದ್ರು ಅಂತ. ಈಗ ಬಸವನ ಮೇಲೆ, ಬಸವನ ಶರೀರದಲ್ಲಿ ಈಗ ಶಿವ ಆಗಲಿ ಅಥವಾ ಶಂಕರ ಆಗಲಿ ಸವಾರಿ ಮಾಡೋಕ್ಕಾಗಲ್ಲ. कुछ भी समझते नहीं हैं. शिव निराकार है, वो कैसे सवारी करेंगे. टांगे चाहिए ना जो बैल पर चढ़ सकें. ಈಗ ಶಿವ ಅಂತೂ ನಿರಾಕಾರ, ಅವ್ರು ಹೆಂಗೆ ಸವಾರಿ ಮಾಡೋಕ್ಕಾಗುತ್ತೆ. ಈ ಕಾಲುಗಳು ಬೇಕಲ್ಲ ಆ ಬಸವನ ಮೇಲೆ ಹತ್ತು ಕೂತ್ಕೊಳ್ಳೋಕ್ಕೆ. ಕಿತನಿ ಅಂಧಶ್ರದ್ಧಾ ಹೈ, ಎಷ್ಟೊಂದು ಅಂಧಶ್ರದ್ಧೆ ಇದೆ ಭಕ್ತಿನಲ್ಲಿ. ಪರಮಾತ್ಮ ನಿರಾಕಾರ ಆಗಿರೋದ್ರಿಂದ ಅವ್ರಿಗೆ ಶರೀರ ಬೇಕಲ್ಲ ಹತ್ತು ಕೂತ್ಕೊಳ್ಳೋದಕ್ಕೆ. ಇದೆಲ್ಲ ಅಂಧಶ್ರದ್ಧೆಯ ಮಾತಷ್ಟೇ. ಇದು ಬ್ರಹ್ಮ ತಂದೆಯ ಸ್ಮಾರಕ. ಇದು ನಂದಿ ಏನು ತೋರಿಸಿದ್ದಾರೆ, ಬಸವ ಏನು ತೋರಿಸಿದ್ದಾರೆ. ಬ್ರಹ್ಮ ತಂದೆಯ ಶರೀರದಲ್ಲಿ ಶಿವ ಪರಮಾತ್ಮ ಸವಾರಿ ಮಾಡ್ತಾರೆ, ಅಂದರೆ ಪ್ರವೇಶ ಆಗ್ತಾರೆ. ಅದರ ಸ್ಮಾರಕವಾಗಿ ಲಿಂಗದ ಮುಂದೆ ಬಸವನನ್ನು ತೋರಿಸ್ತಾರೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को नमस्ते नमस्ते. धारणा के लिए मुख्य सार, ಧಾರಣೆಗೋಸ್ಕರ ಮುಖ್ಯವಾದ ಸಾರ. 1ನೇ ಪಾಯಿಂಟು, बाप से जो ज्ञान अमृत मिलता है उस अमृत को पीना है और पिलाना है. ಪರಮಾತ್ಮ ತಂದೆಯಿಂದ ಯಾವುದು ಜ್ಞಾನಾಮೃತ ನಮಗೆ ಸಿಗುತ್ತೆ ಆ ಅಮೃತವನ್ನೇ ಕುಡಿತಾ ಇರಬೇಕು ಇಡೀ ದಿವಸ. ಅದನ್ನೇ ಮೆಲುಕು ಹಾಕ್ತಾ ಇರಬೇಕು, ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು, ಅದನ್ನೇ ಮಾತಾಡ್ತಾ ಇರಬೇಕು. ಆವಾಗಲೇ ಅದು ಸಂಸ್ಕಾರ ಆಗುತ್ತೆ. ಆ ಜ್ಞಾನಾಮೃತವನ್ನೇ ಕುಡಿಬೇಕು ಮತ್ತು ಅನ್ಯರಿಗೆ ಕುಡಿಸ್ಬೇಕು. ಪೂಜಾರಿ ಸೇ पूज्य बनने के लिए विकारों का त्याग करना है. ಪೂಜಾರಿಯಿಂದ ಪೂಜ್ಯರಾಗೋದಕ್ಕಾಗಿ ವಿಕಾರಗಳನ್ನೆಲ್ಲ ತ್ಯಾಗ ಮಾಡಬೇಕು. ಆವಾಗಲೇ ಪೂಜ್ಯ ಸ್ಥಿತಿ ಬರುತ್ತೆ. 2ನೇದು, बाप जो स्वर्ग में जाने के लायक बना रहे हैं उनकी हर बात माननी है. ತಂದೆಯವರು ನಮ್ಮನ್ನು ಸ್ವರ್ಗಕ್ಕೆ ಹೋಗೋದಕ್ಕೆ ಯೋಗ್ಯರನ್ನ ಮಾಡ್ತಿದ್ದಾರೆ ಅಂದಮೇಲೆ ಅವರ ಪ್ರತಿಯೊಂದು ಮಾತನ್ನು ನಾವು ಒಪ್ಕೋಬೇಕು. ಪೂರಾ ನಿಶ್ಚಯ ಬುದ್ಧಿ ಬಂದ ಹೇ. ತಂದೆಯವರು ಸ್ವರ್ಗಕ್ಕೆ ಹೋಗೋದಕ್ಕಾಗಿ ನಮ್ಮನ್ನು ಯೋಗ್ಯ ಮಾಡ್ತಿದ್ದಾರೆ. ಅವರ ಪ್ರತಿಯೊಂದು ಮಾತನ್ನು ನಾವು ಒಪ್ಕೋಬೇಕು ಮತ್ತು ಅದರಲ್ಲಿ ಪೂರ್ಣ ನಿಶ್ಚಯ ಬುದ್ಧಿಯವರು ಆಗಬೇಕು, ನಿಶ್ಚಯ ಹೊಂದಬೇಕು. ಅದರಲ್ಲಿ वरदान, अपने संपूर्ण स्वरूप के आह्वान द्वारा आवागमन के चक्र से छूटने वाले, आवागमन के चक्र से छूटने वाले लक्की सितारे भव. ತಮ್ಮ ಸಂಪೂರ್ಣ ಸ್ವರೂಪದ ಆಹ್ವಾನೆಯ ಮೂಲಕ ಈ ಬಂದು ಹೋಗುವ ಚಕ್ರದಿಂದ ಮುಕ್ತರಾಗುವಂಥವರು ಅದೃಷ್ಟವಂತ ನಕ್ಷತ್ರರು ಆಗಿರಿ. ತಮ್ಮ ಸಂಪೂರ್ಣ ಸ್ವರೂಪದ ಆಹ್ವಾನೆಯ ಮೂಲಕ
ಈ ಬಂದು ಹೋಗುವಂತಹ ಚಕ್ರ ಅಂದರೆ ಮೇಲೆ ಕೆಳಗಡೆ ಆಗುವಂಥ ಚಕ್ರದಿಂದ ಮುಕ್ತರಾಗುವಂಥವರು ಅದೃಷ್ಟವಂತ ನಕ್ಷತ್ರರು ಆಗಿರಿ. अब अपनी संपूर्ण स्थिति संपूर्ण स्वरूप का आह्वान करो तो वही स्वरूप सदा स्मृति में रहेगा. ಈಗ ನಿಮ್ಮ ಸಂಪೂರ್ಣ ಸ್ಥಿತಿ ಏನಿದೆ, ಕಲ್ಪದ ಮೊದಲಿನ ಸಂಪೂರ್ಣ ಸ್ಥಿತಿ, ಸಂಪೂರ್ಣ ಸ್ವರೂಪ ಏನಿದೆ ಆತ್ಮದ್ದು, ಅದನ್ನು ಆಹ್ವಾನ ಮಾಡಿ, ಇನ್ವೈಟ್ ಮಾಡಿ. ಆ ಸ್ವರೂಪ ಸದಾಕಾಲ ನಿಮಗೆ ಸ್ಮೃತಿನಲ್ಲಿ ಇರಬೇಕು. फिर जो कभी नीचे ऊंच स्थिति कभी नीच स्थिति में आने का जाने का चक्र चलता है, बार बार स्मृति और विस्मृति के चक्र में आते हो, इस चक्र से मुक्त हो जाएंगे. ಪದೇ ಪದೇ ಉತ್ತಮ ಸ್ಥಿತಿ ಮತ್ತು ಕೆಳಮಟ್ಟದ ಸ್ಥಿತಿನಲ್ಲಿ ಬರೋದು ಹೋಗೋದು, ಇದಕ್ಕೆ ಆವಾಗಮನ ಚಕ್ರ ಅಂತ ಕರೆಯಲಾಗುತ್ತೆ. ಪದೇ ಪದೇ ಸ್ಮೃತಿನಲ್ಲಿ ಬರೋದು, ಪದೇ ಪದೇ ವಿಸ್ಮೃತಿಯ ಚಕ್ರದಲ್ಲಿ ಬರೋದು, ಈ ಚಕ್ರದಿಂದ ನೀವು ಮುಕ್ತರಾಗ್ಬಿಡ್ತೀರಿ. वो लोग जनन मरण के चक्र से छूटने चाहते हैं, लेकिन आप लोग ಪ್ರಪಂಚದವರು ಆವಾಗಮನ ಚಕ್ರ ಅಂದರೆ ಜನನ ಮರಣದ ಚಕ್ರದಿಂದ ಮುಕ್ತ ಆಗಕ್ಕೆ ಬಯಸ್ತಾರೆ, ಬಟ್ ಅದು ಸಾಧ್ಯ ಇಲ್ಲ. ಆದರೆ ತಾವುಗಳು ವ್ಯರ್ಥ ಬಾತೋं से छूट चमकते हुए लक्की सितारे बन जाते हो. ಆದರೆ ತಾವುಗಳು ಈ ವ್ಯರ್ಥ ಮಾತುಗಳು, ಕೆಲವೊಮ್ಮೆ ಉತ್ತಮ ಸ್ಥಿತಿ, ಕೆಲವೊಮ್ಮೆ ಕೆಳಮಟ್ಟದ ಸ್ಥಿತಿ, ಕೆಲವೊಮ್ಮೆ ಸ್ಮೃತಿ, ಕೆಲವೊಮ್ಮೆ ವಿಸ್ಮೃತಿ, ಇದೆಲ್ಲದರಿಂದ ಮುಕ್ತರಾಗ್ಬಿಡ್ತೀರ. ಯಾವಾಗ ಇಲ್ಲಿ ಎಲ್ಲದರಿಂದ ಮುಕ್ತರಾಗ್ತಿರೋ ಆವಾಗ ಹೊಳಿತಾ ಇರುವಂತಹ ಅದೃಷ್ಟವಂತ ನಕ್ಷತ್ರರು ಆಗ್ಬಿಡ್ತೀರಿ. ಸ್ಲೋಗನ್. किसी भी विघ्न के वश होना अर्थात ಡೈಮಂಡ್ ಪರ್ ಧಾಗ್ ಲಗ್ನ. ಯಾವುದೇ ವಿಘ್ನಕ್ಕೆ ನೀವು ವಶಭೂತರಾಗೋದು ಅಂದರೆ ಅರ್ಥ ಏನು? ನೀವ್ಯಾರು ಆತ್ಮಗಳು ಡೈಮಂಡ್ ಆಗಿದ್ದೀರಿ, ಅದಕ್ಕೆ ಕರೆ ಬೀಳೋದು. ಯಾವುದೇ ವಿಘ್ನಕ್ಕೆ ನೀವು ವಶಭೂತರಾಗ್ತೀರಿ ಅಂದರೆ ಅರ್ಥ ಏನು? ನೀವು ಯಾರು ಡೈಮಂಡ್ ಥರ ಇದ್ದೀರಿ, ಅದಕ್ಕೆ ಕರೆ ಬೀಳುತ್ತೆ. ಓಂ ಶಾಂತಿ. ಪತ್ರಪುಷ್ಪ ಏನಿದೆ, ನಿನ್ನೆ 6 ಪಾಯಿಂಟ್ ಆಗಿತ್ತಲ್ಲ, ಇವತ್ತು 7ನೇ ಪಾಯಿಂಟ್. जिसमें धैर्यता की कमी होती है उनका बहुत सोच चलता है. ಯಾರಲ್ಲಿ ಧೈರ್ಯತೆ, ತಾಳ್ಮೆಯ ಕೊರತೆ ಇರುತ್ತಲ್ಲ, ಅವರಲ್ಲಿ ಯೋಚನೆಗಳು ತುಂಬ ನಡೀತದೆ. एक दो मिनट में ही सोचने लगते हैं, ये न हो जाए वो न हो जाए, संकल्प फास्ट चलने लगते हैं. ಒಂದೆರಡು ನಿಮಿಷದಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಥರ ಆಗಿಬಿಟ್ರೆ, ಆ ಥರ ಆಗಿಬಿಟ್ರೆ ಹೇಗೆ ಮಾಡೋದು, ಈ ರೀತಿ ಸಂಕಲ್ಪ ಅವ್ರದ್ದು ತುಂಬ ಫಾಸ್ಟಾಗಿ ನಡೀತಾ ಇರುತ್ತೆ. ಏನೇನೋ ಇಮ್ಯಾಜಿನ್ ಶುರು ಆಗಿಬಿಡುತ್ತೆ ಮನಸ್ಸಲ್ಲಿ. इसलिए संकल्पों के संयम चाहिए. गंभीरता, विश्वास, धैर्यता आदि गुणों की आवश्यकता है. ಸಂಕಲ್ಪದಲ್ಲಿ ಕಂಟ್ರೋಲಿಂಗ್ ಇರಬೇಕು. ಅದಕ್ಕಾಗಿ ಗಂಭೀರತೆ, ವಿಶ್ವಾಸ, ತಾಳ್ಮೆ ಇತ್ಯಾದಿ ಗುಣಗಳು ಅವಶ್ಯಕತೆ ಇದೆ. निश्चय है ये बाबा का कार्य है, बाबा ही कराने वाला है, तो अधिक सोचना नहीं पड़ता है. ಈ ನಿಶ್ಚಯ ಬರಬೇಕು. ಇದು ತಂದೆಯ ಕಾರ್ಯ, ತಂದೆಯವರೇ ಮಾಡಿಸುವಂಥದ್ದು ಇದೆಲ್ಲವನ್ನು ಅಂದಮೇಲೆ ಹೆಚ್ಚು ಯೋಚನೆಗಳು ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ. 8 ಸಾರಿ ಕಾರೋಬಾರ್ ಕೋ ಚಲಾತೆ ಅಂದರ್ ಸಮರ್ಪಿತ್ ಭಾವ್ ಹೋ. ಎಲ್ಲ ಕಾರ್ಯವ್ಯವಹಾರಗಳನ್ನು ಮಾಡ್ತಾ ಒಳಗೆ ಸಮರ್ಪಿತ ಭಾವ ಬೇಕು. ಬಾತೆ ಬಲ್ ಬಹುತ್ ಬಡಿ ಹೋ ಲೇಕಿನ್ ಸಂಕಲ್ಪ ಶಾಂತ್ ಹೋ. ಮಾತು ಎಷ್ಟೇ ದೊಡ್ಡದಾಗಿರ್ಬೋದು ಹೊರಗಡೆ, ಆದರೆ ಒಳಗಡೆ ಸಂಕಲ್ಪಗಳು ಶಾಂತವಾಗಿರಬೇಕು. ಕಿತನಾ ಭಿ ಕಾರ್ಯ ವ್ಯವಹಾರ ಕಿ ಬಾತೆ ಹೋ ಲೇಕಿನ್ ಮನ್ ಕಾ ಕನೆಕ್ಷನ್ ಬಾಪ್ ಸೆ ಜುಟಾ ರಹೆ. ಎಷ್ಟೇ ಕಾರ್ಯವ್ಯವಹಾರದ ಮಾತುಗಳಿರ್ಬೋದು ಹೊರಗಡೆ, ಎಷ್ಟೇ ನೀವು ಬಿಜಿ ಇರ್ಬೋದು, ಆದರೆ ಮನಸ್ಸಿನ ಸಂಬಂಧ, ಮನಸ್ಸಿನ ಕನೆಕ್ಷನ್ ತಂದೆ ಜೊತೆಗೆ ಜೋಡಣೆಯಾಗಿರಬೇಕು. ಕಾರೋಬಾರ್ ಕರ್ತೆ ಹುಯೆ ಬುದ್ಧಿ ಕಿ ಲೈನ್ ಕ್ಲಿಯರ್ ರಹೆ. ಕಾರೋಬಾರ್ ಮಾಡ್ತಾ ಇದ್ದರೂ ಬುದ್ಧಿಯ ಲೈನ್ ಇದೆಯಲ್ಲ, ನಿಮ್ಮದು ಬುದ್ಧಿಯ ರೇಖೆ ಇದೆಯಲ್ಲ, ಬುದ್ಧಿಯ ಸಂಬಂಧ ಸ್ಪಷ್ಟವಾಗಿರಬೇಕು. तो 10 मिनट का काम 1 मिनट में हो सकता है. ಬುದ್ಧಿಯ ಲೈನ್ ಕ್ಲಿಯರ್ ಇದ್ದರೆ, ಮನಸ್ಸಿನ ಸಂಬಂಧ ತಂದೆ ಜೊತೆಗಿದ್ದರೆ 10 ನಿಮಿಷದಲ್ಲಿ ಆಗೋ ಕೆಲಸ 1 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ.
इसलिए कम सोचने की ನೇಚರ್ ಬನಾ ಲೋ. ಅದರಿಂದ ಕಡಿಮೆ ಯೋಚನೆ ಮಾಡುವಂಥ ನೇಚರನ್ನು ಮಾಡ್ಕೊಳ್ಳಿ. ಎಲ್ಲದಕ್ಕೂ ಕಡಿಮೆ ಯೋಚನೆ ಮಾಡಿ, ಯೋಚನೆಗಳನ್ನು ಕಡಿಮೆ ಮಾಡಿ ಅಂತಾರೆ ತಂದೆ. हर बात में विचार भी चला, ध्यान भी रहा और अंदर में है ये बाबा का कार्य संपन्न होना ही है. ಯಾವುದೇ ಮಾತಲ್ಲಿ ವಿಚಾರ ನಡೀತು, ಗಮನನೂ ಇತ್ತು, ಆದರೆ ಒಳಗಡೆ ಈ ಮಾತು ಪಕ್ಕ ಇರಬೇಕು, ಇದು ತಂದೆಯ ಕೆಲಸ, ಇದು ಸಂಪನ್ನ ಆಗೇ ಆಗುತ್ತೆ, ಇದು ನಿಶ್ಚಯ ಇರಬೇಕು. नेक्स्ट पॉइंट, मुझे स्वयं को संपन्न बनाना है. अगर मैं संपन्न नहीं बनी तो मैं किसके लिए बाप के पास आई हूँ. ನಮಗೆ ಸದಾ ಗಮನ ಇರಬೇಕು, ನಾನು ಸಂಪನ್ನ ಆಗಬೇಕು ಅಷ್ಟೇ, ಬಾಕಿದೆಲ್ಲೋ ತಾನೇ ಆಗೋಗುತ್ತೆ. ಈಗ ನಾನು ಸಂಪನ್ನ ಆಗದೆ ಹೋದರೆ ನಾನು ತಂದೆ ಬಳಿ ಬಂದಿದ್ದು ಯಾಕೆ ಬಂದೆ ನನ್ನ ತಂದೆ ಬಳಿ. ಬಾಬಾ ಕಾ ಕಾರ್ಯಕ್ಕೋ ಕಭಿ ರುಕ್ನಾನೇ. ಇದು ತಂದೆ ಕೆಲಸ ಅಂತೂ ಯಾವತ್ತೂ ನಿಲ್ಲಲ್ಲ. ಓತೋ ಸಮಯ ಅನುಸಾರ ಪೂರಿ ಹೋಯಿ ಜಾಯಿಗೆ. ಇದು ಸಮಯಕ್ಕನುಸಾರವಾಗಿ ಸಂಪೂರ್ಣಗೊಂಡ್ಬಿಡುತ್ತೆ, ಮುಕ್ತಾಯ ಆಗಿಬಿಡುತ್ತೆ. ಅದಕ್ಕೊಂದು ಸಮಯ ಇದೆಯಲ್ಲ, ಬಾಬಾವ್ರ ಕಾರ್ಯನೂ ಸಮಯಕ್ಕನುಸಾರವಾಗಿಯೇ ಪೂರ್ಣಗೊಳ್ಳುತ್ತೆ. ಬಾಬಾ ಕಿಸಿ ಸೇ ಬಿ ಕರ್ವಾಲೇಗ. ಈಗ ನಾವು ಮಾಡದೆ ಹೋದರೆ ತಂದೆಯವರು ಯಾರಿಂದಲಾದರೂ ಮಾಡಿಸ್ಬಿಡ್ತಾರೆ. ಲೇಕಿನ್ ಅಗರ್ ಸಮಯ ಅನುಸಾರ ಸಂಪೂರ್ಣ ನೈ ಬನಿ तो मैं ये जीवन किसके लिए अपनाए हैं. ಈಗ ಸಮಯಕ್ಕನುಸಾರವಾಗಿ ನಾನು ಸಂಪೂರ್ಣ ಆಗದೆ ಹೋದರೆ ನಾನು ಈ ಬ್ರಾಹ್ಮಣ ಜೀವನ ಯಾತಕ್ಕೆ ಹೊಂದಿದೆ, ಈ ಜೀವನ ಯಾತಕ್ಕೋಸ್ಕರ ನಾನು ಮಾಡಿಕೊಂಡೆ. ಹಮಾರಿ ರೂಹಾನಿ ಯಾತ್ರಾ ಹೈ ಹಿ ಸಂಪೂರ್ಣ ಬನ್ನೇಕಿ. ಇದು ನಮ್ಮ ಆತ್ಮೀಯ ಯಾತ್ರೆ ಇರೋದೇ ಸಂಪೂರ್ಣಗೊಳ್ಳೋದಕ್ಕೆ, ಸಂಪೂರ್ಣ ಆಗೋದಕ್ಕಾಗಿ. इसमें हम अपने संकल्पों की गति पर पूरा ध्यान दें. ನೀವು ಸಂಪೂರ್ಣರಾಗಬೇಕು ಅಂದರೆ ತಮ್ಮ ಸಂಕಲ್ಪಗಳ ವೇಗ ಇದೆಯಲ್ಲ ಅದರ ಕಡೆಗೆ ಪೂರ್ಣ ಗಮನ ಇರಬೇಕು. ನ್ಯಾಚುರಲ್ ರೂप से अपना स्वभाव शांत हो और सरल बनाकर रखो. ಸ್ವಾಭಾವಿಕ ರೂಪದಲ್ಲಿ ನಿಮ್ಮ ಸ್ವಭಾವವನ್ನು ಶಾಂತವಾಗಿಟ್ಕೊಳ್ಳಿ, ಸರಳವಾಗಿಟ್ಕೊಳ್ಳಿ. नेक्स्ट, सोचने के साथ साथ कईयों में ಕಾಮೆಂಟ್ करने की भी आदत होती है. ಕೆಲವರು ಯೋಚನೆ ಜೊತೆಯಲ್ಲಿ ಕಾಮೆಂಟ್ ಮಾಡುವಂಥ ಅಭ್ಯಾಸ ಇರುತ್ತೆ. ಬೇರೆಯವ್ರ ಬಗ್ಗೆ ಯಾವಾಗಲೂ ಕಾಮೆಂಟ್ ಮಾಡೋದು. दूसरों की बात सुनते कहेंगे अरे ये तो क्या पॉइंट दे रहे हैं. तो हमारा बोलना सोचना शुभ हो शुद्ध हो. ಬೇರೆಯವ್ರ ಮಾತು ಕೇಳಿಸ್ಕೊಳ್ಳೋದಕ್ಕೂ ಶಕ್ತಿ ಇರಲ್ಲ, ಅದರನ್ನು ರಿಜೆಕ್ಟ್ ಮಾಡೋ ನೇಚರ್. ಇವ್ರು ಏನು ಪಾಯಿಂಟ್ ಹೇಳ್ತಿದ್ದಾರೆ. ಅದರಿಂದ ನಮ್ಮ ಮಾತು, ನಮ್ಮ ಯೋಚನೆ ಯಾವಾಗಲೂ ಶುಭವಾಗಿರಬೇಕು, ಶುದ್ಧವಾಗಿರಬೇಕು. फिर कैसे भी परिस्थिति में अपने को शांत करना ಈಜಿ हो जाता है. ನಮ್ಮ ಮಾತುಗಳು, ಯೋಚನೆಗಳು ಶುಭವಾಗಿದ್ದರೆ, ಶುದ್ಧವಾಗಿದ್ದರೆ ಎಂಥ ಪರಿಸ್ಥಿತಿಯಲ್ಲೂ ನಮ್ಮನ್ನು ನಾವು ಶಾಂತವಾಗಿಟ್ಕೊಳ್ಳೋದು ಈಜಿ ಆಗಿಬಿಡುತ್ತೆ. सोचने का जो तरीका है उसे अटेंशन देकर हमें ठीक करना है. ಯೋಚನೆ ಮಾಡುವಂಥ ವಿಧಾನ ಏನಿದೆ ಅದ್ರ ಬಗ್ಗೆ ಗಮನ ಕೊಟ್ಟು ಅದನ್ನು ಸರಿಪಡಿಸ್ಕೊಂಡ್ಬಿಡ್ಬೇಕು. अंदर में ड्रामा पर, बाबा पर, भावी पर अटल निश्चय रहे तभी ಸ್ಥಿತಿ ನಿಶ್ಚಿಂತ रह सके. ಒಳಗಡೆ ಈ ಡ್ರಾಮಾ ಬಗ್ಗೆ, ತಂದೆ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಭದ್ರವಾದಂತಹ ನಿಶ್ಚಯ ಇರಬೇಕು. ಆವಾಗಲೇ ನಮ್ಮ ಸ್ಥಿತಿಯಲ್ಲಿ ನಿಶ್ಚಿಂತತೆ ಬಂದ್ಬಿಡುತ್ತೆ. जिस घड़ी जहाँ पर है वहाँ हाजिर रहे, उसमें कभी टेंशन ना हो. ಯಾವ ಕ್ಷಣದಲ್ಲಿ ನಾನು ಎಲ್ಲಿರಬೇಕೋ ಅಲ್ಲಿ ಇದ್ದು ಬಿಡಬೇಕು, ಅದ್ರ ಬಗ್ಗೆನೂ ನಾವು ಟೆನ್ಷನ್ ಮಾಡ್ಕೋಬಾರ್ದು. ನಾ कोई व्यर्थ सोच चले ये संकल्प का संयम है. ಎಂದೂ ಸಹ ವ್ಯರ್ಥ ಸಂಕಲ್ಪಗಳು ನಡಿಕೂಡ್ದು ನಮ್ಮಲ್ಲಿ. ಇದು ಸಂಕಲ್ಪದ ಒಂದು ನಿಯಂತ್ರಣ. नेक्स्ट, जब मन की सोचना व्यवस्थित हो जाता है, डिसिप्लिन से सोचते हैं, यही संयम का सोचना है. ಮನಸ್ಸಿನಿಂದ ಏನು ಯೋಚನೆ ಮಾಡ್ತೀವಿ ಅದು ವ್ಯವಸ್ಥಿತ ಆಗೋಗ್ಬಿಡುತ್ತೆ, ಡಿಸಿಪ್ಲಿನ್ ಆಗೋಗ್ಬಿಡುತ್ತೆ. ಇದು ನಿಯಂತ್ರಣ ಬಂದ ಹಾಗೆ. जैसे संकल्पों को फुल स्टॉप लगाने का अभ्यास करते हो, वैसे मन के शुद्ध संकल्प पवित्र और निर्मल हो, तब मन में साइलेंस नेचुरल रहता है. ಸಂಕಲ್ಪಗಳನ್ನು ಫುಲ್ ಸ್ಟಾಪ್ ಇಡೋದಕ್ಕೆ ಅಭ್ಯಾಸ ಮಾಡ್ತೀರಾ ಸಂಕಲ್ಪಗಳಿಗೆ. ಅದೇ ರೀತಿ ಸದಾಕಾಲ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪಗಳೇ ನಡೀಬೇಕು, ಪವಿತ್ರ ಸಂಕಲ್ಪಗಳೇ ನಡೀಬೇಕು, ನಿರ್ಮಲವಾಗಿರಬೇಕು.
ಆವಾಗಲೇ ಮನಸ್ಸಿನಲ್ಲಿ ಶಾಂತಿ ಅನ್ನೋದು ನ್ಯಾಚುರಲ್ ಆಗಿ ಬರ್ತಾ ಹೋಗುತ್ತೆ. मन में कोई के प्रति ईर्षा द्वेष वैर विरोध ना हो. ಮನಸ್ಸಲ್ಲಿ ಯಾರ ಪ್ರತಿನೂ ಸಹ ಈರ್ಷೆ ಆಗಿರಲಿ, ದ್ವೇಷ ಆಗಿರಲಿ, ವೈರತ್ವ ಆಗಿರಲಿ, ವಿರೋಧ ಆಗಿರಲಿ ಇರ್ಕೂಡ್ದು. मन की ये पवित्रता ही साइलेंस पावर को बढ़ाएगी. ಮನಸ್ಸಿನ ಈ ಪವಿತ್ರತೆಯೇ ಶಾಂತಿಯ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ. ಇದನ್ನು ತಾವೆಲ್ಲ ಅಭ್ಯಾಸ ಮಾಡಿ ಮನಸ್ಸನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಬಾಬುವರು ನಮಗೆ ತಿಳಿಸಿದ್ದಾರೆ. ಸೊ ಅದನ್ನು ಅಭ್ಯಾಸ ಮಾಡಿ. ಓಂ ಶಾಂತಿ.